ಕೊನೆಗೂ ಪಾಕಿಸ್ತಾನದ ನಾಟಕ ಅಂತ್ಯ ಆಗಿದೆ. ಇಷ್ಟು ದಿನ ಏನು ನಾಟಕ ಮಾಡ್ತಾಯಿದ್ರು, ನಾವು ಇಂಡಿಯಾ ಜೊತೆ ಆಡಲ್ಲ, ನಮಗೆ ಬಾಂಗ್ಲಾದೇಶ್ ಸಪೋರ್ಟ್ ಮಾಡ್ತೀವಿ, ಬಾಂಗ್ಲಾದೇಶ್ ನಮಗೆ ತಮ್ಮ ಇದ್ದಂಗೆ, ಅಣ್ಣ ಇದ್ದಂಗೆ, ಬಂಧು ಇದ್ದಂಗೆ, ಬಳಗ ಇದ್ದಂಗೆ ಅಂತ ಅವೆಲ್ಲ ನಾಟಕನೂ ಮುಗಿದಿದೆ. 15ನೇ ತಾರೀಕು ಏನು ಮ್ಯಾಚ್ ಶೆಡ್ಯೂಲ್ ಆಗಿತ್ತು ಇಂಡಿಯಾ ಮತ್ತು ಪಾಕಿಸ್ತಾನದ್ದು ಕೊಲಂಬೋದಲ್ಲಿ, ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೊನೆಗೂ ನಾಟಕ ಮುಗಿಸಿ ಅವರು ನಾವು ಇಲ್ಲ ಆಡ್ತೀವಿ, ನಾವು ಬಾಂಗ್ಲಾದೇಶಕ್ಕೆ ಬರೀ ಸಪೋರ್ಟ್ ಕೊಡೋಕ್ಕೆ ಮಾತ್ರ ನಾವು ಈ ಥರ ಬಾಯ್ಕಾಟ್ ಮಾಡ್ತೀವಿ ಅಂತ ಶುರು ಮಾಡಿದ್ವಿ. ಬಟ್ ನಾವು ಇವಾಗ ಇಂಡಿಯಾ ಜೊತೆ ಆಡೋಕ್ಕೆ ಸಿದ್ಧ ಇದ್ದೀವಿ, ನಮಗೆ ಗೌರ್ಮೆಂಟಿಂದನೂ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ, ಇದು ನಾಟಕನೇ, ಇದು ಮ್ಯಾಚ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ನನಗೆ ಅನಿಸಿತ್ತು ಅವತ್ತೇ, ಯಾವಾಗ ಇವ್ರು ಬಾಯ್ಕಾಟ್ ಅಂತ ಶುರು ಮಾಡಿದ್ರು. ಯಾಕಂದರೆ ಒಂದು ಬಾಯ್ಕಾಟ್ ಮಾಡಿದ್ರೆ ನಿಮಗೆ ಸ್ಯಾಂಕ್ಷನ್ಸ್ ಬೀಳುತ್ತೆ. ಸ್ಯಾಂಕ್ಷನ್ಸ್ ಅಂದರೆ ನಿಮ್ಮ ಮೇಲೆ ಪೆನಲ್ಟೀಸ್ ಬೀಳುತ್ತೆ ಹೆವಿ ICC ಕಡೆಯಿಂದ. ಅದು ಏನೇನಿತ್ತು ಅಂದರೆ ನಿಮಗೆ ಬ್ರಾಡ್ಕಾಸ್ಟರ್ಸ್ಗೆ ಮತ್ತು ಸ್ಪಾನ್ಸರರ್ಸ್ಗೆ ಮತ್ತು ಬೇರೆ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನೀವು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಕಟ್ಕೊಡ್ಬೇಕಿತ್ತು. ಯಾಕಂದರೆ ಒಂದು ಮ್ಯಾಚ್ ಮೇಲೇ ಆಲ್ಮೋಸ್ಟ್ 1700 2000 crores ಏನೋ ನಿಂತಿದೆ. ಸ್ಪಾನ್ಸರ್ಸ್ ಆಗ್ಬೋದು, ಟಿಕೆಟಿಂಗ್ ಆಗ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು. ಒಂದು ಮ್ಯಾಚ್ ಮೇಲೆ ಇಷ್ಟೆಲ್ಲ ನಿಂತಿರುತ್ತೆ ಹಣ. ಸೊ ಒಂದು ಮ್ಯಾಚ್ ನೀವು ಆಡಿಲ್ಲ ಅಂದರೆ ಅದಕ್ಕೆ ಯಾವ ಟೀಮ್ ಕಾರಣ ಆಗಿರುತ್ತೋ ಸೊ ಅವರೇ ಆ ದಂಡನ ಕಟ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಪಾಕಿಸ್ತಾನದವರು ಯಾವಾಗ ಬಾಯ್ಕಾಟ್ ಅಂತ ಹೇಳಿದ್ರು, ಅದಾದಮೇಲೆ ICC ಅವ್ರು ಯಾವಾಗ ಹೇಳಿದ್ರು ನಿಮ್ಮ ಮೇಲೆ ನಾವು ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ, ಆವಾಗಲೇ ಗೊತ್ತಿತ್ತು ಪಾಕಿಸ್ತಾನದ ನಾಟಕ ತುಂಬ ದಿನ ನಡೆಯಲ್ಲ, ಆಗು ಹೋಗೋ ಅಂಥದ್ದಲ್ಲ ಇದು. ಯಾಕಂದ್ರೆ ಅವ್ರ ಹತ್ರ ಒಂದು ಹಣ ಇಲ್ಲ. ಹಣ ಇಲ್ಲದಾಗ ಅದೊಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆಲ್ಲ, ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತ. ಹಂಗೆ ಸೊ ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂದರೆ ಅದೇ ಭಿಕ್ಷೆ ಬೇಡವರು ಆರಿಸ್ಕೊಳಕ್ಕಾಗಲ್ಲ, ನನಗೆ ಇದೇ ಬೇಕು ಅದೇ ಬೇಕು. ಪಾಕಿಸ್ತಾನ ಸ್ಥಿತಿಯಲ್ಲಿದೆ, ಬಾಂಗ್ಲಾದೇಶ್ ಕೂಡ ಅದೇನೆ. ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೀವು ನೋಡ್ತಾ ಹೋದರೆ, ಇದು ಸ್ಟಾರ್ಟ್ ಆಗಿರೋದು ಪೊಲಿಟಿಕಲ್ ಟರ್ಮೋಯಿಲ್ ಏನಾಯಿತು ಬಾಂಗ್ಲಾದೇಶಲ್ಲಿ. ಹಿಂಸಾಚಾರ, ದಂಗೆ ಎದ್ದಿದ್ದು ಜನ, ಕೆಲವೊಂದೆಲ್ಲ ನೀವು ನೋಡಿರ್ತೀರ, ಅದನ್ನು ನಾನು ಈ ಚಾನಲಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ IPL ಅಲ್ಲಿ ಯಾವಾಗ ಕೋಲ್ಕತ್ತಾ ನೈಟ್ ರೈಡರ್ಸು ಮುಸ್ತಫಿಜುರ್ ರೆಹಮಾನ್ನ ತೊಗೊಂಡ್ರು, ಆವಾಗ ಇನ್ನೂ ಜಾಸ್ತಿ ಆಗಿದೆ ಇದು ಆಕ್ರೋಶ ನಮ್ಮ ಜನಗಳಲ್ಲಿ, ನಮ್ಮ ದೇಶದಲ್ಲಿ. ಅಲ್ಲಿ ನಮ್ಮ ಜನಗಳನ್ನ ಕೊಲ್ತಾ ಇದ್ರು. ಯಾಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಮುಸ್ತಫಿಜುರ್ ರೆಹಮಾನ್ನ ಬಿಡ್ ಮಾಡಿದ್ರು, ಅವ್ನ ಯಾಕೆ ತೊಗೊಂಡ್ರು ಅಂತ ಅಲ್ಲಿಂದ ಶುರುವಾಯಿತು. ನಂತರ BCCI ಅವರು ಕೋಲ್ಕತ್ತಾಗೆ ಹೇಳಿದ್ರು, ನೀವು ಮುಸ್ತಫಿಜುರ್ ರೆಹಮಾನ್ನ ಅವ್ರನ್ನ ತೊಗೋಬೇಡಿ, ಯಾಕಂದರೆ ಇದು ಈ ಟೈಮಲ್ಲಿ ಅವ್ರನ್ನ ಬಿಡ್ ಮಾಡಿ ತೊಗೊಂಡಿರೋಂಥದ್ದು ಸರಿಯಲ್ಲ, ನಾವು ನಿಮಗೆ ಇದ್ರ ಬದಲಾಗಿ ಬೇರೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಕೊಡ್ತೀವಿ ಅಂತ ಅಂದಾಗ ಕೋಲ್ಕತ್ತಾ ನೈಟ್ ರೈಡರ್ಸ್ ರಿಲೀಸ್ ಮಾಡಿದ್ರು ಮುಸ್ತಫಿಜುರ್ ರೆಹಮಾನ್ನ. ಸರಿ, ನಾವು ತೊಗೊಳೋದಿಲ್ಲ. ಇದಾಗಿದ್ದು ನೆಕ್ಸ್ಟು ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವ್ರಿಗೆ ಇದು ಸೀರಿಯಸ್ ಆಗಿ ಒಂಥರ ಅವಮಾನ ಅನ್ನಿಸ್ತು. ನಮ್ಮ ಪ್ಲೇಯರ್ಗೆ ಈ ಥರ ಮಾಡಿದ್ರು ಅಂತ ಅವ್ರೇನು ಹೇಳಿದ್ರು, ನಾವು T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾದಲ್ಲಿ ಆಡಲ್ಲ ನಾವು, ಯಾಕಂದರೆ ನಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ ಅಂತ. ಅವ್ರಿಗೊಂದು ಕಾರಣ ಬೇಕಿತ್ತು ಪುಲ್ ಔಟ್ ಮಾಡೋಕ್ಕೆ. ಇದು ಕರೆಕ್ಟಾಗಿ ಸಿಕ್ತು. ಅವ್ರ ದೇಶದಲ್ಲೂ ನಡೀತಾ ಇರುವಂಥ ಘಟನೆಗಳು ಅದೇ ಥರನೇ ಇತ್ತು. ಒಂದಾದ್ಮೇಲೆ ಒಂದು ದಂಗೆ ಹೇಳೋದು, ತುಂಬ ಹಿಂಸಾಚಾರ ಎಲ್ಲ ಜಾಸ್ತಿ ಆಗಿದೆ ಅಲ್ಲಿ. ಅದು ನಿಮಗೆ ಗೊತ್ತಿರೋ ಹಂಗೆ, ನ್ಯೂಸ್ ನೀವು ಫಾಲೋ ಮಾಡ್ತಾ ಇದ್ರೆ ರೆಗ್ಯುಲರಾಗಿ, ಡೈಲಿ ಅದೇ ಬರ್ತಾ ಇರೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥದ್ದು ಈ ಇಶ್ಯೂ. ಸೊ ಅದಾದಮೇಲೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ಇಲ್ಲ, ನಾವು ಆಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಪುಲ್ ಔಟ್ ಮಾಡ್ತೀವಿ ಅಂತ ಅಂದಾಗ, ನಂತರ ICC ಏನೋ ನಾವು ಮನವೊಲಿಸೋಕ್ಕೆಲ್ಲ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು. ಇಲ್ಲ, ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ ಭಾರತದಲ್ಲಿ, ಏನು ನಿಮಗೆ ಥ್ರೆಟ್ ಇಲ್ಲ ಅಂತೆಲ್ಲ ಹೇಳಿದ್ರು. ಅವ್ರು ಕೇಳಲಿಲ್ಲ. ಫೈನಲಿ ಅವ್ರನ್ನ ಕಿತ್ತಾಕಬೇಕಾಯ್ತು ವರ್ಲ್ಡ್ ಕಪ್ಪಿಂದಾಗಿ. ಅವ್ರ ಬದಲಾಗಿ ಸ್ಕಾಟ್ಲೆಂಡ್ ಬಂದಿರೋ ಅಂಥದ್ದು. ಇಲ್ಲಾಂದರೆ ಒರಿಜಿನಲಿ ಬಾಂಗ್ಲಾದೇಶ್ ಆಡಬೇಕಾಗಿತ್ತು, ಬಟ್ ಅವ್ರು ಬರಲ್ಲ ಅನ್ನೋ ಕಾರಣಕ್ಕೆ ಸ್ಕಾಟ್ಲೆಂಡ್ಗೆ ಅವಕಾಶ ಕೊಟ್ಟರು. ಸೊ ಇದೆಲ್ಲದರ ನಡುವೆ ಈ ಪಾಕಿಸ್ತಾನ ಏನಿದೆ, ಯಾವಾಗಲೂ ಕಿರಿಕಿರಿ ಮಾಡೋವಂಥ ಪಾಕಿಸ್ತಾನ ಏನಿದೆ, ಇವರು ಇಲ್ಲ, ನಾವು ಬಾಂಗ್ಲಾದೇಶ್ ಪರ ನಿಂತ್ಕೋತೀವಿ. ಹೇಗಿದ್ರೂ ಭಾರತದ ವಿರುದ್ಧ ಅವ್ರದ್ದು ಯಾವಾಗಲೂ ಕುತಂತ್ರ ಬುದ್ಧಿ ಇದ್ದಿದ್ದೆ. ಪೊಲಿಟಿಕಲ್ ಗೇಮಲ್ಲಾಗಲಿ, ಅಥವಾ ಮಿಲಿಟ್ರಿ ಇಶ್ಯೂಸಲ್ಲಾಗಲಿ, ಅಥವಾ ಸ್ಪೋರ್ಟ್ಸಲ್ಲಾಗಲಿ.
ಫಸ್ಟ್ ಹ್ಯಾಂಡ್ ಶೇಕ್ ಕಾಂಟ್ರವರ್ಸಿ ಶುರು ಮಾಡಿದ್ದೆ ಪಾಕಿಸ್ತಾನದವರು. ನಾವು ಶೇಕ್ ಹ್ಯಾಂಡ್ ಮಾಡಲ್ಲ ಇದು ಅಂತೇಳಿ ಮಾಡಿದ್ದವ್ರೆ. ಏಷ್ಯಾ ಕಪ್ ಟ್ರೋಫಿ ಓಡೋಗಿದ್ದಂಥವನು ಮೊಹಸಿನ್ ನಖ್ವಿ. ನಾನು ನೋಡಿ ಅವ್ರಿಗೆ ಮರ್ಯಾದೆ ಕೊಡೋವಂಥ ವ್ಯಕ್ತಿ ಅಲ್ಲ ಅವನು. ಹಾಗಾಗಿ ನಾನು ನೀನು ತಾನು ಅಂತಾನೆ ಮಾತಾಡೋದು ಮೊಹಸಿನ್ ನಖ್ವಿಗೆ. ಸೊ ಟ್ರೋಫಿ ಎತ್ಕೊಂಡು ಓಡೋಗಿದ್ದ, ಇನ್ನೂ ಅವನೇ ಇಟ್ಕೊಂಡಿದ್ದಾನೆ. ಇಂಡಿಯಾದವ್ರಿಗೆ ನಾವು ಹೇಗಿದ್ರು ಏಷ್ಯಾ ಕಪ್ ಗೆದ್ದಿದ್ದೀವಿ, ಟ್ರೋಫಿ ನಮಗೆ ಬೇಡ. ಹಾಗಾಗಿ ಇಂಡಿಯಾದವರು ಅದನ್ನು ಕೇಳಲೂ ಇಲ್ಲ, ತೊಗೊಳ್ಳೂ ಇಲ್ಲ, ನಮಗೆ ಬೇಕಾಗೂ ಇಲ್ಲ, ನೀನೇ ಇಟ್ಕೊ ಅಂತ ಹೇಳಿದ್ರು. ಇದೆಲ್ಲಾದ್ರ ನಡುವೆ ನಾವು ಆಡಲ್ಲ ಇಂಡಿಯಾ ಜೊತೆ, ಬಾಯ್ಕಾಟ್ ಮಾಡ್ತೀವಿ ಅಂತ ಶುರು ಮಾಡಿದ್ರು. ಯಾಕಂದರೆ ಬಾಂಗ್ಲಾದೇಶ್ಗೆ ಅನ್ಯಾಯ ಆಗಿದೆ, ಭಾರತದ್ದು ತುಂಬ ಏನು ಹೇಳ್ತೀವಿ ಸಾರ್ವಭೌಮ ತುಂಬ ಜಾಸ್ತಿ ಆಗ್ತಾಯಿದೆ, ನಾವು ಇದನ್ನು ಒಪ್ಪೋದಿಲ್ಲ, ಹಂಗೆ ಹಿಂಗೆ ಅಂತ ಶುರು ಮಾಡಿದ್ರು. ಸೊ ಅವಾಗ ICC ಸಿಂಪಲಾಗಿ ಹೇಳಿದ್ರು, ಆಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನೀವು ಆಡಲಿಲ್ಲ ಅಂದರೆ ನಿಮ್ಮ ಮೇಲೆ ಈ ಸ್ಯಾಂಕ್ಷನ್ಸ್ ಆಗುತ್ತೆ. ಅದ್ರಲ್ಲಿ ಕೆಲವೊಂದು ಲಿಸ್ಟ್ ಆಗಿದೆ ಏನು ಅಂದರೆ ನೀವೇ ದಂಡ ಭರಿಸಿ ಕೊಡಬೇಕು ಎಲ್ಲ. ನಾನು ಹೇಳ್ದಂಗೆ ಸ್ಪಾನ್ಸರ್ಸ್ಗೆ, ಸ್ಟೇಕ್ ಹೋಲ್ಡರ್ಸ್ಗೆ. ಮತ್ತು ನಿಮ್ಗೆ ಯಾವುದೇ ಬೈಲ್ಯಾಟ್ರಲ್ ಸೀರೀಸ್ ಆಗಲಿ, ಟೋರ್ಸ್ ಆಗಲಿ ನಿಮಗೆ ಆಡೋ ಅವಕಾಶ ಇರಲ್ಲ, ನಿಮ್ಮನ್ನ ಬ್ಯಾನ್ ಮಾಡ್ತೀವಿ. ಮತ್ತು ನಿಮ್ಮಲ್ಲಿ ಬಂದು ಏನು ಫಾರಿನ್ ಪ್ಲೇಯರ್ಸ್ ಆಡ್ತಾರೆ PSL ಅಥವಾ ಬೇರೆ ಲೀಗ್ಸಲ್ಲಿ, ಅದನ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರು. ಸೊ ಇದೆಲ್ಲ ಕೇಳಿನೂ ಅವರು ಬಗ್ಗಿದ್ರು, ಆದರೆ ಬಗ್ದೇ ಇರೋ ಥರ ನಾಟಕ ಆಡ್ತಾಯಿದ್ರು. ಸೊ ಕೊನೆಗೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡು PCB ಮತ್ತು ICC ಮೀಟಿಂಗ್ ಮಾಡಿದಾಗ್ಲೂ PCB ಅವ್ರು ಇಟ್ಟಿದ್ದು 3 ಬೇಡಿಕೆಗಳು, 3-4 ಬೇಡಿಕೆಗಳು ಇಟ್ಟಿದ್ರು. ಏನು ಅಂದರೆ, ಒಂದು ನಮಗೆ ಹೈಯರ್ ರೆವೆನ್ಯೂ ಶೇರ್ ಬರಬೇಕು. ಅಂದರೆ ಇವಾಗೇನು ಅವ್ರಿಗೆ ಒಂದು ಮ್ಯಾಚಿಂದ ಅವ್ರಿಗೇನು ಲಾಭ ಬರುತ್ತೆ, ಆ ರೆವೆನ್ಯೂನ ಜಾಸ್ತಿ ಮಾಡಬೇಕು. ಆ ಕಾಸು ಅವ್ರಿಗೇನು ಕೊಡ್ತಾರೆ ICC ಆಗಲಿ ಬೇರೆ ಕಡೆಯಿಂದ ಏನು ಕಾಸು ಬರುತ್ತೆ ಅದು ಅವ್ರಿಗೆ ಜಾಸ್ತಿ ಆಗಬೇಕು ಅಂತ ಒಂದು ಡಿಮಾಂಡ್ ಇಟ್ಟಿದ್ರು. ಎರಡನೇ ಡಿಮಾಂಡ್ ಬಂದು ಬಾಂಗ್ಲಾದೇಶು, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಟ್ರೈ ಸೀರೀಸ್ ಇಡಬೇಕು ಅಂತ ಇನ್ನೊಂದು ಡಿಮಾಂಡ್ ಇಟ್ಟಿದ್ರು. ಮತ್ತು ಇನ್ನೊಂದು ಇಂಡಿಯಾ ಜೊತೆ ರೆಗ್ಯುಲರ್ ಆಗಿ ಬೈಲ್ಯಾಟ್ರಲ್ ಟೂರ್ಸ್ ಆಗಬೇಕು ಅಂತ 3ನೇ ಬೇಡಿಕೆ ಇಟ್ಟಿದ್ರು. 4ನೇದು ಬಂದು ಅದಿನ್ನೂ ಕನ್ಫರ್ಮ್ಡ್ ಇಲ್ಲ, ಬಟ್ ಅವ್ರು ಹೇಳೋ ಪ್ರಕಾರ ನಮಗೆ ಹ್ಯಾಂಡ್ ಶೇಕ್ ಮಾಡಬೇಕು ಪ್ರತಿ ಮ್ಯಾಚಲ್ಲಿ ಇಂಡಿಯಾದವರು ಆಡ್ದಾಗೆಲ್ಲ ಅಂತ ಇಟ್ಟಿದ್ರು. ಸೊ ಈ 4 ಬೇಡಿಕೆಗಳನ್ನು ಜಯ ಶಾ ಏನು ಚೇರ್ಮನ್ ಇದ್ದಾರೆ ICC ಪ್ರೆಸಿಡೆಂಟ್, ಅದನ್ನು ತಿರಸ್ಕಾರ ಮಾಡಿದ್ರು. ಇದೆಲ್ಲ ನಮ್ಮ ಕೈಯಲ್ಲಿ ಇಲ್ಲದೇ ಇರೋ ಅಂಥದ್ದು, ಇದು BCCI ಇದು ಡಿಸಿಷನ್ ಮೇಲೆ ಮಾತ್ರ ನಿಂತಿರೋ ಅಂಥದ್ದು ಅಂತ. ಆಮೇಲೆ ಏನು ಒಳಗಡೆ ಮಾತಾಡಿದ್ರು ಗೊತ್ತಿಲ್ಲ. ಫೈನಲಿ ಡಿಸಿಷನ್ ಬಂದಿದ್ದು, ಇಲ್ಲ ನಾವು ಆಡ್ತೀವಿ 15ನೇ ತಾರೀಕು ಅಂತ ಗೌರ್ಮೆಂಟಿಂದನೂ ಕ್ಲಿಯರೆನ್ಸ್ ಬಂತು. ಸೊ ಅಲ್ಲಿಗೆ ಪಾಕಿಸ್ತಾನದವ್ರ ನಾಟಕ ಏನಿತ್ತು, ಮುಂಚೆನೂ ನಾಟಕನೇ ಅವ್ರದ್ದು ಎಲ್ಲ ವಿಷಯದಲ್ಲೂ ನಾಟಕನೇ. ಸ್ವಂತವಾಗಿ ಅವ್ರ ಕಾಲ ಮೇಲೆ ನಿಲ್ಲೋ ಅಂಥ ಬುದ್ಧಿ ಆಗಲಿ ಏನೂ ಇಲ್ಲ, ಬರೀ ಅದೇ ಹೇಳ್ದಂಗೆ ಸ್ವಂತ ಕಾಲ ಮೇಲೆ ನಿಲ್ಲೋ ಅಂತೂ ಬುದ್ಧಿ ಇಲ್ಲ. ಸೊ ಕೊನೆಗೂ ಒಪ್ಕೊಂಡಿದ್ದಾರೆ ಆಡೋಕ್ಕೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆನ್ 15th, ಅದು ಮಹಾಶಿವರಾತ್ರಿ ದಿನ ಮ್ಯಾಚ್ ಇಸ್ ಆನ್. ಸೊ ಆ ದಿನ ಒಂದು ಪ್ರಿವ್ಯೂ ವಿಡಿಯೋ ಮಾಡೋಣ ಬೆಳಿಗ್ಗೆ. ಅದಾದ ನಂತರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದಮೇಲೆ ಏನೇನಾಯಿತು, ಹೆಂಗಿದ್ರು ಅಂತ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಿನ್ನೆ USA ಮೇಲೆ ಪಾಕಿಸ್ತಾನ ಗೆದ್ಕೊಂಡಿದ್ದಾರೆ. ಸೊ 2 ಮ್ಯಾಚನ್ನು ಗೆದ್ದು ಟಾಪ್ ಆಫ್ ದ ಟೇಬಲಲ್ಲಿ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಸೊ ಇಂಡಿಯಾ ಪಾಕಿಸ್ತಾನ ಮೇಲೆ ಗೆದ್ದರೆ ಇಂಡಿಯಾ ಟಾಪ್ಗೆ ಹೋಗ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ 15ನೇ ತಾರೀಕು ಕಾದು ನೋಡೋಣ.